ರಾಜ್ಯ ಬಿಜೆಪಿ ಸಾರಥಿಗೆ ಉಪಚುನಾವಣೆಯ ಅಗ್ನಿ ಪರೀಕ್ಷೆ. 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಗೆಲ್ಲಲು ಬಿಜೆಪಿ ಭಾರೀ ಕಸರತ್ತು. ಈ ಹಿಂದೆ 3 ಉಪಚುನಾವಣೆಗಳಲ್ಲೂ ಕೇಸರಿ ಪಡೆ ಸೋಲನ್ನ ಅನುಭವಿಸಿತ್ತು. ಈಗ ರಾಜ್ಯ ಬಿಜೆಪಿಯ ಸಾರಥಿಗೆ ಉಪಚುನಾವಣೆ ಅನ್ನೋದು ಅಗ್ನಿ ಪರೀಕ್ಷೆಯಾಗಿದೆ. 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಗೆಲ್ಲೋಕೆ ಬಿಜೆಪಿ ಭಾರೀ ಕಸರತ್ತು ನಡೆಸಿದೆ. ಈ ಹಿಂದೆ 3 ಉಪಚುನಾವಣೆಗಳಲ್ಲೂ ಕೂಡ ಕೇಸರಿ ಪಡೆ ಸೋಲನ್ನ ಅನುಭವಿಸಿತ್ತು. ಇದೀಗ ದಾವಣಗೆರೆ, ಬಾಗಲಕೋಟೆ ಬೈ ಎಲೆಕ್ಷನ್ ಸವಾಲಾಗಿ ಪರಿಣಮಿಸಿದೆ. ಬಿವೈ ವಿಜಯೇಂದ್ರಗೆ ಟೆನ್ಷನ್ ಹೆಚ್ಚಿಸಿದಂತಹ ಉಪಚುನಾವಣೆ. ದಾವಣಗೆರೆ ಟಿಕೆಟ್ ರೇಸ್ನಲ್ಲಿ 4 ಆಕಾಂಕ್ಷಿಗಳಿದ್ದಾರೆ. ಅಜಯ್ ಕುಮಾರ್, ಶ್ರೀನಿವಾಸ್ ದಾಸ ಕರಿಯಪ್ಪ, ಯಶವಂತರಾವ್ ಜಾಧವ್ ಮತ್ತು ರಾಜನಹಳ್ಳಿ ಶಿವಕುಮಾರ್. ಶ್ರೀನಿವಾಸ್ ಯಶವಂತರಾವ್ ಪರವಾಗಿ ರೆಬಲ್ಸ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್ ಪಟ್ಟು. ಬಂಡಾಯ ಬಣದ ಬೇಡಿಕೆಗೆ ಬಿವೈವಿ ಸಹಮತ ನೀಡುತ್ತಾರಾ? ಬಾಗಲಕೋಟೆ ಉಪಚುನಾವಣೆಯಲ್ಲೂ ಟಿಕೆಟ್ ಫೈಟ್ ಜೋರಾಗಿಯೇ ಇದೆ. ವೀರಣ್ಣ ಚಿರಂತಿಮಾಟ್ ಮತ್ತು ಮಲ್ಲಿಕಾರ್ಜುನ್ ಚರಂತಿಮಾಟ್ ಸಮರ. ಕೋರ್ ಕಮಿಟಿ ಸಭೆಯಲ್ಲಿ ಆಕಾಂಕ್ಷಿಗಳ ಬಗ್ಗೆ ಚರ್ಚೆಯಾಗಿದೆ. ಸವಾಲಾಗಿ ಪರಿಣಮಿಸಿದೆ ಬೈ ಎಲೆಕ್ಷನ್. ಇದನ್ನ ಬಿಜೆಪಿ ಸಾರಥಿ ಅಗ್ನಿ ಪರೀಕ್ಷೆಯಾಗಿ ನೋಡ್ತಾರಾ, ಹೇಗೆ ಎದುರಿಸ್ತಾರೆ ಅನ್ನೋದೇ ಈಗ ಮುಂದಿರುವಂತಹ ಪ್ರಶ್ನೆ. ಭಾರೀ ಕಸರತ್ತನ್ನು ನಡೆಸಿದೆ ಒಟ್ನಲ್ಲಿ ಕೇಸರಿ ಪಡೆ. ಯಾಕೆಂದ್ರೆ ಈ ಹಿಂದೆ ಕೂಡ 3 ಉಪಚುನಾವಣೆಗಳನ್ನ ಬಿಜೆಪಿ ಸೋತಿತ್ತು. ಇದೀಗ ದಾವಣಗೆರೆ, ಬಾಗಲಕೋಟೆ ಬೈ ಎಲೆಕ್ಷನ್ ಸವಾಲಾಗಿ ಪರಿಣಮಿಸಿದೆ. ಬಿವೈ ವಿಜಯೇಂದ್ರಗೆ ಟೆನ್ಷನ್ ಹೆಚ್ಚಿಸಿದೆ. ದಾವಣಗೆರೆ ಟಿಕೆಟ್ ರೇಸ್ನಲ್ಲಿ 4 ಆಕಾಂಕ್ಷಿಗಳಿದ್ದಾರೆ. ಬಿಜೆಪಿಯಿಂದ ಅಜಯ್ ಕುಮಾರ್, ಶ್ರೀನಿವಾಸ್ ದಾಸ ಕರಿಯಪ್ಪ, ಯಶವಂತರಾವ್ ಜಾಧವ್ ಮತ್ತು ರಾಜನಹಳ್ಳಿ ಶಿವಕುಮಾರ್. ಶ್ರೀನಿವಾಸ್ ಮತ್ತು ಯಶವಂತರಾವ್ ಪರವಾಗಿ ರೆಬಲ್ಸ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇನ್ನು ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥ ಟಿಕೆಟ್ ಫೈಟ್ ಕೂಡ ಜೋರಾಗಿಯೇ ಇದೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್ ಪಟ್ಟಿಡ್ಕೊಂಡಿದ್ದಾರೆ. ಬಂಡಾಯ ಬಣದ ಬೇಡಿಕೆಗೆ ಬಿವೈ ವಿಜಯೇಂದ್ರ ಸಹಮತವನ್ನ ನೀಡ್ತಾರಾ ಅನ್ನುವಂಥದ್ದು. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಟಿಕೆಟ್ ಫೈಟ್ ಜೋರಾಗಿರುವಂಥದ್ದು. ಅಲ್ಲಿ ವೀರಣ್ಣ ಚರಂತಿಮಠ ಕೊಡಬೇಕಾ, ಮಲ್ಲಿಕಾರ್ಜುನ್ ಚರಂತಿಮಠಗೆ ಸಿಗುತ್ತಾ ಅನ್ನುವಂಥ ಫೈಟ್ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಆಕಾಂಕ್ಷಿಗಳ ಬಗ್ಗೆ ಚರ್ಚೆಯಾಗತ್ತೆ. ಇದೀಗ ಉಪಚುನಾವಣೆಯನ್ನ ಗೆಲ್ಲಲೇಬೇಕಾದಂತ ಪರಿಸ್ಥಿತಿ ಬಿಜೆಪಿಗಿದೆ. ಯಾಕೆಂದ್ರೆ 3 ಹಿಂದಿನ ಉಪಚುನಾವಣೆಗಳಲ್ಲೂ ಕೂಡ ಕೇಸರಿ ಪಡೆ ಸೋಲನ್ನ ಅನುಭವಿಸಿತ್ತು. ಈ ಗೆಲುವು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ ಈಗ ಬಿಜೆಪಿಗೆ. ಬಿಜೆಪಿ ಹಿಂದೆ 3 ಉಪಚುನಾವಣೆಗಳಲ್ಲೂ ಬೈ ಎಲೆಕ್ಷನ್ಗಳಲ್ಲೂ ಸೋತಿತ್ತು. ಹಾಗಾಗಿ ಈ ಬಾರಿಯಾದ್ರೂ ಈ 2 ಕ್ಷೇತ್ರಗಳಲ್ಲಿ ತಾವು ಏನು ಅನ್ನೋ ಪ್ರೂವ್ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಬಿಜೆಪಿಗಿದೆ. ಹಾಗಾಗಿ ಬಿಜೆಪಿಯ ಸಾರಥಿ ಬಿವೈ ವಿಜಯೇಂದ್ರಗೆ ಈಗ ಟೆನ್ಷನ್ ಇದೆ. ಒಂದು ಪವರ್ ಫೈಟ್ ನಲ್ಲಿ ಅಂದ್ರೆ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಅನ್ನುವಂಥ ಟಿಕೆಟ್ ಫೈಟ್ ಇದೆ. ಇನ್ನೊಂದು ಕಡೆ ಬೈ ಎಲೆಕ್ಷನ್ ಅನ್ನ ಹೇಗೆ ಗೆಲ್ಲಬೇಕು ಅನ್ನುವಂಥ ಸ್ಟ್ರಾಟಜಿ ಕೂಡ ಬಿಜೆಪಿಯ ಮುಂದಿರುವಂತಹ ಸವಾಲಾಗಿದೆ. ಇನ್ನು ದಾವಣಗೆರೆ ಕಂಪೇರ್ ಮಾಡೋದಾದ್ರೆ ಅದು ಕಾಂಗ್ರೆಸ್ ಪ್ರಾಬಲ್ಯವಿರುವಂತಹ ಪ್ರದೇಶ. ಹಾಗಾಗಿ ದಾವಣಗೆರೆ ಇರ್ಬೋದು, ಇಲ್ಲಿ ಬಾಗಲಕೋಟೆಯಲ್ಲಿ ಚರಂತಿಮಠ ಸಹೋದರರ ಮಧ್ಯೆ ಇರುವಂತ ಟಿಕೆಟ್ ಸಮರ ಇರಬಹುದು. 2 ಕಡೆಗಳಲ್ಲೂ ಕೂಡ ಯಾರಿಗೆ ಟಿಕೆಟ್ ಅನ್ನ ನೀಡಬೇಕು ಅಂತ. ಇನ್ನು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಬಿಜೆಪಿ ಟಿಕೆಟ್ ಯಾರಿಗೆ ಸಂಭಾವ್ಯ ಅಭ್ಯರ್ಥಿ ಘೋಷಣೆ ಆಗ್ಬಹುದು ಅನ್ನೋದನ್ನ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ. ಅಜಯ್ ಕುಮಾರ್ ಲಿಂಗಾಯತ ಸಮುದಾಯದವರು, ಇನ್ನು ರಾಜನಹಳ್ಳಿ ಶಿವಕುಮಾರ್ ಕುರುಬ ಸಮುದಾಯದವರು ಮತ್ತು ಶ್ರೀನಿವಾಸ್ ದಾಸ ಕರಿಯಪ್ಪ ವಾಲ್ಮೀಕಿ ಸಮುದಾಯದವರು, ಯಶವಂತರಾವ್ ಜಾಧವ್ ಮರಾಠ ಸಮುದಾಯದವರು. ಈ 4 ಮಧ್ಯೆಯೂ ಕೂಡ ಈ ಫೈಟ್ ಇರುವಂಥದ್ದು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ. ಹಾಗಾಗಿ ಬಿಜೆಪಿಯಿಂದ ಅಲ್ಲಿ ಖಂಡಿತವಾಗಿಯೂ ಪ್ರಬಲವಾದ ಅಭ್ಯರ್ಥಿ ನಿಲ್ಲಲೇಬೇಕಾದಂಥ ಅನಿವಾರ್ಯತೆ ಬಿಜೆಪಿಗಿದೆ. ಇನ್ನು ದಾವಣಗೆರೆಯ ಬೈ ಎಲೆಕ್ಷನ್ಗೆ ಶಾಮನೂರು ಶಿವಶಂಕರಪ್ಪನವರ ನಂತರ ಏನು ಕ್ಷೇತ್ರ ತೆರವಾಯಿತು, ಆ ಕಾರಣದಿಂದ ಕಾಂಗ್ರೆಸ್ ಕೂಡ ಅಲ್ಲಿ ಅತ್ಯಂತ ಪ್ರಬಲವಾಗಿರುವಂಥದ್ದು ಟಫ್ ಫೈಟ್ ಅನ್ನ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಬಿಜೆಪಿಯಿಂದಲೂ ಕೂಡ ಟಫ್ ಅಭ್ಯರ್ಥಿ ನಿಂತರೆ ಮಾತ್ರ ಗೆಲುವಿನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿವೇಕ್. ವಿವೇಕ್, ಈಗ ಬೈ ಎಲೆಕ್ಷನ್ಗಳು 2 ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಬಿಜೆಪಿಗೆ ಗೆಲುವನ್ನು ಸಾಧಿಸಲೇಬೇಕಾದಂತಹ ಅನಿವಾರ್ಯತೆ ಈ ಸರ್ತಿ ಇದೆ. ಯಾಕಂದ್ರೆ ಹಿಂದಿನ 3 ಉಪಚುನಾವಣೆಗಳಲ್ಲೂ ಬಿಜೆಪಿ ಸೋಲನ್ನ ಕಂಡಿತ್ತು. ಏನಿದೆ ಹೆಚ್ಚಿನ ಮಾಹಿತಿ ವಿವೇಕ್? ಎಸ್ ಮಂಜರಿ, ಈಗಾಗಲೇ ಈ ಹಿಂದೆ 3 ಉಪಚುನಾವಣೆಗಳನ್ನ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಸೋತಿದೆ. ಆ ನಿಟ್ಟಿನಲ್ಲಿ ಈ 2
ಕ್ಷೇತ್ರದ ಉಪಚುನಾವಣೆ ಏನಿದೆ ಇದು ಬೇಕಾದಂತ ಒಂದು ಪರಿಸ್ಥಿತಿ ಕೂಡ ಬಿಜೆಪಿಗೆ ಉಂಟಾಗಿದೆ. ಯಾಕಂದ್ರೆ ಗೆಲ್ಲಲಿಲ್ಲ ಅಂದ್ರೆ ಅವರ ಅಸ್ತಿತ್ವದ ಪ್ರಶ್ನೆ ಕೂಡ ಆಗಿರುತ್ತೆ. ಈ ಕ್ಷೇತ್ರಗಳನ್ನ ಗೆಲ್ಲಲೇಬೇಕೆಂಬ ಒಂದು ಪಣವನ್ನು ಕೂಡ ತೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ. ಜೊತೆಗೆ ಹೈಕಮಾಂಡ್ ಅನ್ನು ಕೂಡ ಹೆಚ್ಚು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಈ ಕ್ಷೇತ್ರಗಳು ಗೆಲ್ಲಲು ಹೆಚ್ಚು ಆದ್ಯತೆ ಕೊಡೋದಕ್ಕೂ ಕೂಡ ಈಗ ವಿಜಯೇಂದ್ರ ಅವರು ಮುಂದಾಗಿದ್ದಾರೆ. ಜೊತೆಗೆ ಈಗಾಗಲೇ ನಿನ್ನೆ ಅಷ್ಟೇ ಒಂದು ಮೀಟಿಂಗ್ ಅಲ್ಲಿ ಅಭ್ಯರ್ಥಿಗಳ ಫೈನಲ್ ಪಟ್ಟಿಯನ್ನು ಶುಕ್ರವಾರ ಹೈಕಮಾಂಡ್ಗೆ ಕಳಿಸಬೇಕು ಅಂತ ತೀರ್ಮಾನಗಳನ್ನು ಕೂಡ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಶುಕ್ರವಾರ ಮತ್ತೊಂದು ಕೋರ್ ಕಮಿಟಿಯನ್ನ ಕೂಡ ಕರೆದಿದ್ದಾರೆ. ಅಲ್ಲಿ ಬಹುತೇಕ ಈಗ ಸಂಭವ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಇವರ ಹೆಸರುಗಳನ್ನೇ ಬಹುತೇಕ ಶುಕ್ರವಾರ ಹೈಕಮಾಂಡ್ಗೆ ಕಳಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಮಂಜರಿ. ಎಸ್ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.